Yes, fantastic morning and I hope it will be a fantastic day through and fantastic year. ಎಲ್ಲ ನಿರ್ಮಲಾ ಸೀತಾರಾಮನ್ ಕೈನಲ್ಲಿದೆ. ಅವರು ಡಿಸೈಡ್ ಮಾಡಿದ್ರೆ ಫ್ಯಾಂಟಾಸ್ಟಿಕ್ ಆಗಿರುತ್ತೆ, ಇಲ್ಲ ಅಂದ್ರೆ ನಾಟ್ ಸೊ ಫ್ಯಾಂಟಾಸ್ಟಿಕ್ ಇರುತ್ತೆ. ಸೊ ಮೇನ್ ಥಿಂಗು ಈ ಟ್ಯಾಕ್ಸ್ ಎಕ್ಸೆಂಪ್ಷನ್ ಲಿಮಿಟ್ ಇದೆಯಲ್ಲ, ಅದು 2.5 ಲಕ್ಷ ಇದೆ. ಅದು 2014 ನಾನು ಮಾಡಿದ್ದು. 2014 ಆದಮೇಲೆ ಎಕ್ಸೆಂಪ್ಷನ್ ಲಿಮಿಟ್ ಜಾಸ್ತಿ ಮಾಡೇ ಇಲ್ಲ. 10 ವರ್ಷ ಆಯಿತು. 10 ವರ್ಷದಲ್ಲಿ ಎಷ್ಟು ಹಣದುಬ್ಬರ ಆಗಿದೆ, ಇನ್ಫ್ಲೇಷನ್ ಆಗಿದೆ, ಖರ್ಚುಗಳು ಜಾಸ್ತಿ ಆಗಿದೆ. ಆ್ಯಕ್ಚುಲಾಗಿ ನೋಡಿದ್ರೆ ಎವ್ರಿ 5 ಇಯರ್ಸ್ ಡಬಲ್ ಮಾಡಬೇಕು. 10 ಇಯರ್ಸ್ ಅಂದರೂ ಡಬಲ್ ಮಾಡಲೇಬೇಕು. ಸೊ 2.5 lakhs ಇರೋದು 5 lakhs ಮಾಡಿದ್ರೆ ಭಾಳ ಒಳ್ಳೆಯದು. ಬಟ್ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ 3 lakhs ಮಾಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ವಿ ಹೋಪ್ ದೇ ಮೇಕ್ 5 lakhs, ಬಟ್ 3 lakhs ಮಾಡಿದ್ರೆ ಏನೋ ಒಂದು ಅಷ್ಟನ್ನು ಬಂದು ಅಂದ್ಬಿಟ್ಟು ಸಮಾಧಾನ. ಸೊ ಎಕ್ಸೆಂಪ್ಷನ್ ಲಿಮಿಟ್, ಬೇಸಿಕ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಲಿಮಿಟ್ನ 3 lakhs ಮಾಡೋ ಐಡಿಯಾ ಇದೆ, ಚಾನ್ಸ್ ಇದೆ. ವಿ ಆರ್ ಪ್ರೇಯಿಂಗ್ ಫಾರ್ ದಟ್. ಮತ್ತು ಇನ್ನೊಂದಿದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಿಟ್ಟಿರುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಸ್ಪೆಷಲಿ ಸ್ಯಾಲರಿಡ್ ಕ್ಲಾಸ್ಗೆ, ಇವಾಗ ಬಿಸ್ನೆಸ್ ಅವರು ಯಾವುದಾದ್ರು ಖರ್ಚುಗಳು ತೋರಿಸ್ಕೊಂಡು ಏನೋ ಒಂದು ಇನ್ಕಮ್ ಕಮ್ಮಿ ಮಾಡ್ಕೊಬೋದು. ಸ್ಯಾಲರಿ ಅವ್ರಿಗೆ ಎಲ್ಲ ವೈಟೇ, ಏನು ಕಮ್ಮಿ ಮಾಡೋಕ್ಕಾಗುತ್ತೆ ಅವರು. ಸೊ ಅದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುತ್ತೆ. ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ನಿಮ್ಮ ಸ್ಯಾಲರಿ ಏನೇ ಇದ್ರೂ ಅದನ್ನ 50,000 ಕಮ್ಮಿ ತೋರಿಸ್ಬಿಟ್ಟು ನೀವು ಮಿಕ್ಕಿದ್ದನ್ನು ಇನ್ಕಮ್ಗೆ ಕನ್ಸಿಡರ್ ಮಾಡ್ತೀವಿ. ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು 50,000 ರೂಪಾಯಿ ಇದ್ದಿದ್ದು ನಾವು ವಿ ಆರ್ ಆಸ್ಕಿಂಗ್ ಗೌರ್ಮೆಂಟ್ ಟು ಮೇಕ್ ಇಟ್ ಟು 75,000. ಅಟ್ಲೀಸ್ಟ್ 60,000 ಮಾಡಿ. ಯಾಕೆ ಅಂದರೆ ಮತ್ತೆ ಇದನ್ನು 5 ವರ್ಷ ಮುಂಚೆ ಜಾಸ್ತಿ ಮಾಡಿದ್ದು. 2019 50,000 ಮಾಡಿದ್ದು. ಅದಾದಮೇಲೆ ಜಾಸ್ತಿ ಮಾಡಲೇ ಇಲ್ಲ. ಎಷ್ಟೊಂದು ಖರ್ಚುಗಳು ಜಾಸ್ತಿ ಆಗಿದೆ. ಕೋವಿಡ್ ಆದಮೇಲೆಲ್ಲ ಖರ್ಚುಗಳು ಜಾಸ್ತಿ ಆಗಿದೆ. ಸೊ 50,000 ಇರೋದನ್ನು ಅಟ್ಲೀಸ್ಟ್ 65,000 ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಟು ಡೂ, ಬಿಕಾಸ್ ದಿಸ್ ಗೌರ್ಮೆಂಟ್ ಈಸ್ ಪ್ರೋ ಸ್ಯಾಲರಿಡ್ ಫ್ರೆಂಡ್ಲಿ. ಲೆಟ್ ಅಸ್ ಸಿ ದಟ್. ಸರ್, ಈಗ ಲೋನ್ಸ್ ತಗೊಳ್ಳೋರು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದ್ರೆ ಇವತ್ತಿನ ದಿನದಲ್ಲಿ. ಎಲ್ಲದಕ್ಕೂ ಲೋನ್ ಇದೆ. ಎಸ್ಪೆಷಲಿ ಮನೆ ಕಟ್ಟಬೇಕು ಅಂತ ಸಾಕಷ್ಟು ಜನರ ಆಸೆ. ಈ ಹೋಮ್ ಲೋನ್ಸ್ ಮೇಲೆ GST ಬರುತ್ತೆ ಬರಲ್ಲ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ಸ್ಗಳಿದೆ. ಏನಾಗ್ಬೋದು ಸರ್? ಓಕೆ, ಸೊ ಫಸ್ಟ್ ಪಾಯಿಂಟ್ ಕ್ಲಾರಿಫಿಕೇಷನ್ನು, ಹೋಮ್ ಲೋನ್ಗೆ GST ಇಲ್ಲ. ಹೋಮ್ ಲೋನಲ್ಲಿ ನಿಮಗೆ ಸ್ಟ್ಯಾಂಪ್ ಚಾರ್ಜಸ್ ಪ್ರೊಸೆಸಿಂಗ್ ಇದೆ, ಅದಕ್ಕೆ GST ಇದೆ. ನಾವು ಗೌರ್ಮೆಂಟ್ಗೆ ಏನು ಕೇಳ್ಕೊತಾ ಇದ್ದೀವಿ ಅಂದರೆ, ಹೋಮ್ ಲೋನ್ ಎಕ್ಸೆಂಪ್ಷನ್ನು ನೀವು ಪ್ರಿನ್ಸಿಪಲ್ಲು ಇಂಟ್ರೆಸ್ಟ್ ಕಟ್ತೀರ, ಅದಕ್ಕೆ 1.5 ಲಕ್ಷ ಇದನ್ನು 2 ಲಕ್ಷ ಮಾಡಿದ್ದಾರೆ. ಅದು 2014 ಮಾಡಿದರೆ 10 years ಬ್ಯಾಕ್ ಮಾಡಿದ್ದು. ಹೋಮ್ ಲೋನ್ ಬಂದು ಮನುಷ್ಯಂದು ಒಂದು ಜೀವನದ್ದು ಬಿಗ್ಗೆಸ್ಟ್ ಆಸೆ ಏನಂದರೆ ಒಂದು ಸ್ವಂತ ಮನೆ ಕಟ್ಟಬೇಕು ಅಂದ್ಬಿಟ್ಟು. ಆ ಸ್ವಂತ ಮನೆ ಕಟ್ಟೋದಕ್ಕೆ ಬರೀ 2 ಲಕ್ಷ ಎಕ್ಸೆಂಪ್ಷನ್ ಸಾಲಲ್ಲ. ಅದನ್ನು 5 lakhs ಮಾಡ್ಬೇಕಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ, ಭೂಮಿ ಬೆಲೆ ಜಾಸ್ತಿ ಆಗಿದೆ, ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ. ಮಿನಿಮಮ್ 3 lakhs ಮಾಡ್ತಾ ಅಂದ್ಬಿಟ್ಟು ನಮಗೆ ಸೂಚನೆಗಳು ಬಂದಿದೆ ಡೆಲ್ಲಿಯಿಂದ. ಬಟ್ ಅದು ಎಷ್ಟು ಗ್ಯಾರಂಟಿ ಎಷ್ಟಿಲ್ಲ ಹೇಳೋಕ್ಕಾಗಲ್ಲ. ಆ್ಯಂಡ್ ದಿಸ್ ಈಸ್ ನಾಟ್ ಎ ಬಡ್ಜೆಟ್. ಇವತ್ತು ನಡೀತಾ ಇರೋದು ವೋಟ್ ಆನ್ ಅಕೌಂಟ್. ಸೊ ವೋಟ್ ಆನ್ ಅಕೌಂಟ್ಗೆ ನಾರ್ಮಲಿ 4 ತಿಂಗಳಿಗೆ ಎಷ್ಟು ಖರ್ಚು ಬೇಕು ಅಷ್ಟು ಮಾತ್ರ ಮಾಡ್ತಾರೆ. ಸೊ ವಿ ಕಾಂಟ್ ಎಕ್ಸ್ಪೆಕ್ಟ್ ದಿಸ್ ಟು ಹ್ಯಾಪನ್. ಬಟ್ ಇದು ಏನು ಎಲೆಕ್ಷನ್ ಇಯರ್ ಬೇರೆ, ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ಗೆ ಎಲೆಕ್ಷನ್ಗೆಲ್ಲೋ ಆಸೆನೂ ಇರುತ್ತೆ ಎಲ್ಲ ಗೌರ್ಮೆಂಟ್ಗೂ. ಸೊ ಅದಕ್ಕೋಸ್ಕರ ಒಂದು ಡಿಕ್ಲೇರ್ ಮಾಡ್ಬೋದು. ಲೆಟ್ ಅಸ್ ಹೋಪ್ ದೇ ವಿಲ್ ಡೂ. ಆ್ಯಂಡ್ ಮಾಡಿದ್ರೆ ಮೊನ್ನೆ ಎಲ್ಲರೂ ಸೇರ್ಕೊಂಡು ಇನ್ನೂ ಒಂದು ಮನೆ ಕಟ್ಟೋಣ. ಸೊ ಹೋಮ್ ಲೋನ್ಗೆ ಗೌರ್ಮೆಂಟ್ ನಾರ್ಮಲಿ ಫೇವರಬಲ್ ಆಗಿರುತ್ತೆ. ಯಾಕೆ ಫೇವರಬಲ್ ಆಗಿರುತ್ತೆ ಅಂದರೆ, ಒಂದು ಮನೆ ಯಾರನ್ನೋ ಒಬ್ಬನು ತೊಗೊಂತೀನಂದರೆ ಆ ಒಂದು ಮನೆ ತೊಗೊಳೋದ್ರಿಂದ ಗೃಹ ಪ್ರವೇಶ ಮಾಡೋವರೆಗೂ 44 ಇಂಡಸ್ಟ್ರಿಗಳಿಗೆ ವ್ಯಾಪಾರ ಆಗುತ್ತೆ. ಪೇಂಟ್ಗಳಿಗಾಗುತ್ತೆ, ಸಿಮೆಂಟ್ಗಾಗುತ್ತೆ, ಸ್ಟೀಲ್ಗಾಗುತ್ತೆ, ಇಂಟೀರಿಯರ್ಸ್ ಆಗುತ್ತೆ, ಫರ್ನಿಚರ್ಗಾಗುತ್ತೆ, ಇಷ್ಟೊಂದು ಇಂಡಸ್ಟ್ರಿಗೆ ವ್ಯಾಪಾರ ಆಗುತ್ತೆ. ಅದಕ್ಕೆ ಗೌರ್ಮೆಂಟ್ ಯಾವಾಗಲೂ ಎನಿವೇರ್ ಇನ್ ದ ವರ್ಲ್ಡ್ ಹೋಮ್ಗೆ ಮನೆ ಕಟ್ಟೋದಕ್ಕೆ ಭಾಳ ಸಪೋರ್ಟ್ ಮಾಡೋದೇ, ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಈ ಗೌರ್ಮೆಂಟು ವಿ ಆರ್ ಎಕ್ಸ್ಪೆಕ್ಟಿಂಗ್ ದೇ ವಿಲ್ ಡೂ ಆ್ಯಂಡ್ ದೇ ಆರ್ ಫೇವರಬಲ್. ನಾವು ಏನು ಬಜೆಟ್ ಮುಂಚೆ ಮಾತಾಡಿದ್ದೀವಿ ಅವ್ರ ಹತ್ರ, ಅವ್ರು ಕನ್ಸಿಡರ್ ಮಾಡ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ವಿ ಹೋಪ್ ದೇ ವಿಲ್ ಡೂ. ಸೊ ಎಕ್ಸೆಂಪ್ಷನ್ ಇದನ್ನು ಜಾಸ್ತಿ ಮಾಡೋದಕ್ಕೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆ್ಯಂಡ್ ದೇ ವಿಲ್ ಡೂ. ಇದಂತೂ ಗ್ಯಾರಂಟಿ ಬರೋ ಚಾನ್ಸ್ ಇದೆ, ನೋಡೋಣ. ಸೊ ಎಲ್ಲ ಬಜೆಟಲ್ಲಿ ಒಂದು ಬಲಿಕಾ ಬಕ್ರ ಅಂದ್ಬಿಟ್ಟಿರುತ್ತೆ. ಬಲಿಕಾ ಬಕ್ರ ಯಾವ್ದು ಗೊತ್ತಾ? ಸಿಗರೇಟು ಮತ್ತು ಡ್ರಿಂಕ್ಸು. ಇದೆರಡರ ಮೇಲೆ ಗ್ಯಾರಂಟಿ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಯಾಕಂದರೆ ಇದರಲ್ಲಿ ದುಡ್ಡು ಬರೋ ಚಾನ್ಸ್ ಇದೆ. ಯಾವ್ದು ಜಾಸ್ತಿ ಮಾಡಲ್ಲ ಅಂದರೆ ಫುಡ್ ಐಟಮ್ಸ್ ಮೇಲೆ ಜಾಸ್ತಿ ಮಾಡಲ್ಲ. ಯಾಕಂದರೆ ಎಲೆಕ್ಷನ್ ಬೇರೆ ಇದೆ. ಪ್ಲಸ್ ನೀವು ಅಬ್ಸರ್ವ್ ಮಾಡಿ ನೋಡಿ, ಆನಿಯನ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾರೆ, ಶುಗರ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ಇದೆಲ್ಲ ಜಾಸ್ತಿ ಆಗಬಾರ್ದು. ಎಸ್ಪೆಷಲಿ ಎಲೆಕ್ಷನ್ ಮುಂಚೆ ಅವ್ರಿಗೆ ಯಾವುದೇ ಫುಡ್ ಐಟಮ್ ಜಾಸ್ತಿ ಆಗಬಾರ್ದು, ಎಲ್ಲರಿಗೂ ಸಿಗಬೇಕನ್ನೋ ಆಸೆ ಇರುತ್ತೆ. ಪ್ಲಸ್ ಮತ್ತೆ ಮೇನಲ್ಲಿ ಮತ್ತೆ ಇನ್ನೂ ಒಂದು ಬಜೆಟ್ ಬರುತ್ತೆ. ಇವಾಗ ಬಜೆಟ್ ನೀಡಿರೋದು ವೋಟ್ ಆನ್ ಅಕೌಂಟು. ಸೊ ಜಾಸ್ತಿ ಮಾಡೋದು ಯಾವುದು ಕಾಣಿಸ್ತಾ ಇಲ್ಲ. ಸೊ ಇದೊಂದು ಒಳ್ಳೆ ನ್ಯೂಸ್. ನಿಮಗೆ ಗ್ಯಾರಂಟಿ ಇರುತ್ತೆ, ಜಾಸ್ತಿ ಯಾವುದೂ ಮಾಡೋ ಚಾನ್ಸ್ ಇಲ್ಲ, ಎಕ್ಸೆಪ್ಟ್ ದಟ್ ಬಲಿಕಾ ಬಕ್ರ. ಆ ಬಲಿಕಾ ಬಕ್ರ ಯಾವುದು? ಸಿಗರೇಟು ಮತ್ತು ಡ್ರಿಂಕ್ಸ್. ಇದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಡೆಫಿನೆಟ್ಲಿ ಜಾಸ್ತಿ ಮಾಡ್ತಾರೆ. ಬ್ರ್ಯಾಂಡೆಡ್ ಕ್ಲಾತ್ಸು, ಶೂಸು ಯಾವುದ್ರ ಮೇಲೂ ಮಾಡಲ್ಲ. ಯಾಕೆ ಅಂದರೆ ಇವಾಗ ನಡೀತಾ ಇರೋದು ವೋಟ್ ಆನ್ ಅಕೌಂಟು. ಪ್ಲಸ್ ಅವ್ರಿಗೆ ಜನರಿಗೆ ಯಾವುದೂ ಎಫೆಕ್ಟ್ ಆಗಬಾರ್ದು, ಜನರಿಗೆ ಯಾವುದು ಕೋಪ ಬರಬಾರ್ದು ಗೌರ್ಮೆಂಟ್ ಅನ್ನೋ ಮೇಲೆ ಇರುತ್ತೆ. ಎಲೆಕ್ಷನ್ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇದು ಬಜೆಟ್ ಅಲ್ಲ, ಇದು ವೋಟ್ ಆನ್ ಅಕೌಂಟ್. 4 ತಿಂಗಳ ಖರ್ಚಿಗೋಸ್ಕರ ಇವಾಗ ಪಾರ್ಲಿಮೆಂಟಲ್ಲಿ ಅವರು ಲೆಕ್ಕನ ಮುಂಡಿಸ್ತಾ ಇರೋದು.
ಅದೇನಾಗುತ್ತೆ ಅದನ್ನು ನೋಡಬೇಕು. ಸೊ ಮೆಟರ್ನಿಟಿ ಲೀವ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಎಸ್ಪೆಷಲಿ ವುಮೆನ್ ಡಿಸ್ಪ್ಯಾರಿಟಿ, ಜೆಂಡರ್ ಈಕ್ವಾಲಿಟಿ ಬಗ್ಗೆ ಭಾಳ ಮಾತನಾಡಿತಾ ಇದೆ. ಆ್ಯಂಡ್ ದಿಸ್ ಯೂನಿಯನ್ ಗೌರ್ಮೆಂಟ್, ಮೋದಿ ಸರ್ಕಾರ ಏನಿದೆ ಅದು ವುಮೆನ್ಗೆ ಭಾಳ ಫೇವರಬಲ್ ಆಗಿದೆ. ಮೆಟರ್ನಿಟಿ ಲೀವ್ಗೆ ಜಾಸ್ತಿ ಕೊಡೋ ಚಾನ್ಸ್ ಇದೆ, ಜಾಸ್ತಿ ಕೊಡೋದನ್ಬಿಟ್ಟು ಹೇಳಿದ್ದಾರೆ ಬೇರೆ. ಸೊ ಅದು ಈ ಬಜೆಟಲ್ಲಿ ಬರುತ್ತಾ ಇಲ್ಲ ಮೇನಲ್ಲಿ ಬರುತ್ತಾ ಗೊತ್ತಿಲ್ಲ. ಒಂದು. ಎರಡನೇದು, ವುಮೆನ್ಗೆ ಸ್ಯಾಲರಿ ಜಾಸ್ತಿ ಮಾಡೋ ಕಡೆ ಸುಮಾರು ಕಡೆ ಇದೆ. ಇವಾಗ ನೋಡಿ ಕ್ರಿಕೆಟಲ್ಲೂ ಅಷ್ಟೇ, ಮೆನ್ಸ್ ಟೀಮ್ಗೆ ವುಮೆನ್ಸ್ ಟೀಮ್ಗೆ ಡಿಫ್ರೆನ್ಸ್ ಇತ್ತು, ಅದು ಇವಾಗ ಒಂದಾಗ್ಬಿಟ್ಟಿದೆ. ಮೆನ್ಸ್ಗೆ ಏನು ಬರುತ್ತೆ ಅದೇ ಅಮೌಂಟು ವುಮೆನ್ಸ್ಗೂ ಬರ್ತಾ ಇದೆ. ಈ ಥರ ಸ್ಯಾಲರಿ ಡಿಸ್ಪ್ಯಾರಿಟಿನೂ ಒಂದೊಂದೇ ಹೋಗ್ತಾ ಇದೆ, ಜೆಂಡರ್ ಈಕ್ವಾಲಿಟಿ ಬರ್ತಾ ಇದೆ. ಸೊ ಮೆಟರ್ನಿಟಿ ಲೀವ್ಗೆ ಜಾಸ್ತಿ ಕೊಡೋ ಚಾನ್ಸ್ ಇದೆ. ಆ್ಯಂಡ್ ದೇ ವಿಲ್ ಗಿವ್, ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಗಿವ್, ದೇ ವಿಲ್ ಗಿವ್. ಸೊ ಎಲ್ಲರಿಗೂ ಮನುಷ್ಯನಿಗೆ, ಬಡವ ಇರಲಿ ಸಾಹುಕಾರ ಇರಲಿ, ಒಂದು ಬೇಕೇ ಏನಂದರೆ ಅದು ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ಗೆ ಒಂದು ರಾಂಗ್ ಥಿಂಗ್ ಏನಿದೆ ಅಂದರೆ GST ಇದೆ. ಈ GSTಯಿಂದ ನೀವು 30,000 ಕಟ್ಟೋ ಇದು ಪ್ರೀಮಿಯಮ್ಗೆ ಅದಕ್ಕೆ ನೀವು GST ಬೇರೆ ಕಟ್ಟಬೇಕಾಗುತ್ತೆ. ಸೊ ಈ ಹೆಲ್ತ್ ಇನ್ಶೂರೆನ್ಸ್ಗೆ GST ತೆಗಿಯೋ ಚಾನ್ಸ್ ಇದೆ. ನಾವೆಲ್ಲ ಕೇಳ್ಕೊಂಡಿದ್ದೀವಿ ಗೌರ್ಮೆಂಟ್ಗೆ, ನಮ್ಮ ಅಸೋಸಿಯೇಷನ್ಗಳು ಮತ್ತು ಇಂಡಸ್ಟ್ರಿ ಅಸೋಸಿಯೇಷನ್ ಎಲ್ಲ ಕಡೆಯಿಂದ ಕೇಳ್ಕೊಂಡಿದ್ದೀವಿ. ಗೌರ್ಮೆಂಟು ಫೇವರಬಲ್ ಆಗಿ ನಮಗೆ ಆನ್ಸರ್ ಮಾಡಿದೆ. ಸೊ ಈ ಬಜೆಟಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ GST ಆನ್ ಹೆಲ್ತ್ ಇನ್ಶೂರೆನ್ಸ್ ಟು ಗೋ ಅವೇ. ಅದರಿಂದ ಹೆಲ್ತ್ ಇನ್ಶೂರೆನ್ಸ್ ಕಾಸ್ಟ್ ಕಮ್ಮಿ ಆಗುತ್ತೆ. ಆ್ಯಂಡ್ ವಿ ಆರ್ ಹೋಪಿಂಗ್ ದಟ್ ಇಟ್ ವಿಲ್ ಬಿ ಡನ್ ಇನ್ ಎ ಗುಡ್ ವೇ. ಥ್ಯಾಂಕ್ ಯು ವೆರಿ ಮಚ್. ಒನ್ ಅಕೌಂಟು ಯಾರು ಬಡವರಿರಲಿ ಸಾಹುಕಾರರಲ್ಲಿ, ತುಂಬ ಸಾಹುಕಾರ ಯಾವುದು ಎಲ್ಲರೂ ಇಟ್ಟಿದ್ದಾರೆ ಅಂದರೆ ಅದು SBI ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ನಾವು ದುಡ್ಡಿದ್ದಾಗ ಅದು ನಮಗೆ ಬಡ್ಡಿ ಬರುತ್ತೆ. ಈ ಬಡ್ಡಿನಲ್ಲಿ ನಮಗೆ 10,000 ವರ್ಷಕ್ಕೆ ಪೂರ್ತಿ ಬರೋ ಬಡ್ಡಿ ನಾವು ಆ್ಯಡ್ ಮಾಡ್ಕೊಂಡು ಹೋದರೆ ಅದರಲ್ಲಿ 10,000 ಬರುತ್ತಲ್ವ, 10,000ವರೆಗೂ ನಮಗೆ ಟ್ಯಾಕ್ಸ್ ಫ್ರೀ ಇದೆ. 10,000 ಮೇಲೆ ಏನು ಬರುತ್ತೆ ಅದು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದ್ರ ಮೇಲೆ ನಿಮಗೆ ಟ್ಯಾಕ್ಸ್ ಬೀಳುತ್ತೆ. ಈ 10,000 ರೂಪಾಯಿನ 50,000 ಮಾಡಿ ಅಂದ್ಬಿಟ್ಟು ಕೇಳ್ಕೊಂಡದ್ದು. ಯಾಕಂದರೆ ಎಲ್ಲರೂ SBI ಅಕೌಂಟಲ್ಲಿ ಇಡ್ತಾರೆ. ಸೊ SBI ಅಕೌಂಟ್ ಇಸ್ ದ ಬೇಸಿಕ್ ಥಿಂಗ್. ಅದು ನಮ್ಮ ಊಟದಲ್ಲಿ ಉಪ್ಪಿದ್ದಂಗೆ, ಅದಿಲ್ಲ ಅಂದರೆ ಆಗೋದೇ ಇಲ್ಲ. ಅದಕ್ಕೋಸ್ಕರ SBI ಅಕೌಂಟಲ್ಲಿ ಬರೋ ಬಡ್ಡಿ ನಮಗೆ ದಿನ ಬೇಕಾಗಿರೋ ಅಮೌಂಟ್ ಅದು. ಅದನ್ನು ನಾವು ಅದಕ್ಕೋಸ್ಕರ ಕಮ್ಮಿ ಮಾಡೋಕ್ಕಾಗಲ್ಲ. 10,000 ದಾಟ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೋಸ್ಕರ ಅಮೌಂಟ್ ಇಲ್ಲಿ ಹಿಡ್ದಿರಾನು ಇರೋಕ್ಕಾಗಲ್ಲ. ಸೊ ಅದಕ್ಕೆ SBI ಅಕೌಂಟ್ ಮೇಲೆ ನಮಗೇನು ಬಡ್ಡಿ ಟ್ಯಾಕ್ಸ್ ಬರುತ್ತೆ 10,000 ರೂಪಾಯಿ ಮೇಲೆ, ಅದನ್ನು ಆ್ಯಕ್ಚುಲಿ ಫುಲ್ ತೆಗಿಯೋಕೆ ಹೇಳಿದ್ದೀವಿ. ಸೊ ಫುಲ್ ತೆಗೆದ್ರೆ ಎಲ್ಲರ ಮೇಲೆ SBI ಅಕೌಂಟಲ್ಲಿ ಇಟ್ಬಿಡ್ತಾರೆ ಅಂದ್ಬಿಟ್ಟು ಭಯ ಗೌರ್ಮೆಂಟ್ಗೆ. ಅದಕ್ಕೋಸ್ಕರ ಅವರು ಟ್ಯಾಕ್ಸ್ ಹಾಕಿರೋದು. ಬಟ್ ಈ 10,000ನ 50,000 ಮಾಡಿ ಅಂದ್ಬಿಟ್ಟು ಕೇಳ್ಕೊಂಡಿದ್ದೀವಿ. ಸೊ ವಿ ಆರ್ ಶೂರ್ ದೇ ವಿಲ್ ಡೂ, ಬಿಕಾಸ್ ಅದು ಎಲ್ಲರೂ ಎಸ್ಪೆಷಲಿ ಬಡವರಿಗೆ ಭಾಳ ಯೂಸ್ ಆಗುತ್ತೆ. ಸೊ ಲೆಟ್ ಅಸ್ ಸಿ. ಈ ಯೂನಿಯನ್ ಬಡ್ಜೆಟ್ನ ಮೋಸ್ಟ್ ಇಂಪಾರ್ಟೆಂಟು ನಾವು ಕೇಳ್ಕೊಂಡ ಇರೋದು ಗೌರ್ಮೆಂಟ್ಗೆ ಏನಂದರೆ ಈ NPS ಅಂದ್ಬಿಟ್ಟಿದೆ, ನ್ಯೂ ಪೆನ್ಷನ್ ಸ್ಕೀಮ್ ಅಂದ್ಬಿಟ್ಟು, ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂದ್ಬಿಟ್ಟು. ನಾವು ಯಾಕಂದರೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರಲ್ವ ಅವ್ರಿಗೆ ಪೆನ್ಷನ್ ಇರುತ್ತೆ. ಆದರೆ ಪ್ರೈವೇಟ್ ಅವ್ರಿಗೆ ಏನಿದೆ ಪೆನ್ಷನ್ನು, ರಿಟೈರ್ ಆದಮೇಲೆ ಅವ್ರಿಗೆ ಏನು ಬರುತ್ತೆ ದುಡ್ಡು, ಅವರೆಲ್ಲ NPS ಅಲ್ಲಿ ಹಾಕ್ತಾರೆ. ಈ NPS ಅಲ್ಲಿ ಹಾಕಿದಾಗ ಅವ್ರಿಗೆ 1 ಕೋಟಿ ಇದೆ ಅಂದ್ಕೊಳ್ಳಿ, 1 ಕೋಟಿನಲ್ಲಿ 40%, 40 ಲಕ್ಷ ಕಂಪಲ್ಸರಿ ಅವರು ಗೌರ್ಮೆಂಟ್ ಹತ್ರನೇ ಇಡಬೇಕು. ಆ್ಯನ್ಯೂಟಿ ಅಂದ್ಬಿಟ್ಟಿರುತ್ತೆ, ಅದಕ್ಕೆ ಇಡಬೇಕು. ಈ ಆ್ಯನ್ಯೂಟಿಗೆ ಬಡ್ಡಿ ಬರುತ್ತೆ. ಸೊ ಬಡ್ಡಿ ಬರುತ್ತೆ, ಒಳ್ಳೆಯದು, ನಮಗೊಂಥರ ಪೆನ್ಷನ್ ಬಂದಂಗೆ ಆಗುತ್ತೆ, ವೆರಿ ಗುಡ್. ಆದರೆ ಈ ಪೆನ್ಷನ್ಗೆ ಆ್ಯನ್ಯೂಟಿಗೆ ಟ್ಯಾಕ್ಸ್ ಇದೆ. ಸೊ ಮೊದಲೇ ವಯಸ್ಸಾಗಿರುತ್ತೆ, ಅಮೌಂಟ್ ಬೇರೆ ಕಮ್ಮಿ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಿದ್ರೆ ತೊಗೊಂಡ್ಬಿಟ್ರೆ ಹೆಂಗೆ? ಸೊ ನಮ್ಮ ಕೈಗೆ ಬರೋದು ತುಂಬ ಕಮ್ಮಿ ಅಲ್ವಾ, ಪ್ಲಸ್ ನಮ್ಮದು ಇನ್ಕಮ್ ಬೇರೆ ಇರಲ್ಲ. ಅದಕ್ಕೋಸ್ಕರ ಈ ಟ್ಯಾಕ್ಸ್ನ ತೆಗಿಯೋಕ್ಕೆ ಹೇಳ್ತಾ ಇದ್ದೀವಿ. ಗೌರ್ಮೆಂಟು NPSನ ಭಾಳ ಒಂದೊಂದು ಟ್ಯಾಕ್ಸ್ ತೆಗೆದು ತುಂಬ ಫೇವರಬಲ್ ಆಗಿ ಮಾಡಿದೆ. ಮೊದಲಷ್ಟು ತುಂಬ ಅನ್ಫೇವರಬಲ್ ಆಗಿತ್ತು ಸ್ಟಾರ್ಟ್ ಆದಾಗ. ಒಂದೊಂದೊಂದೊಂದು ಏನೇನೋ ಅಡಚಣೆಗಳಿತ್ತು, ಹರ್ಡಲ್ಸ್ ಇತ್ತು, ಟ್ಯಾಕ್ಸ್ ಇತ್ತು, ಎಲ್ಲ ಒಂದೊಂದೊಂದು ತೆಗೆದು ಟ್ಯಾಕ್ಸ್ ಫ್ರೆಂಡ್ಲಿ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಇದೊಂದು ತೆಗೆದ್ಬಿಟ್ರೆ NPS ವಿಲ್ ಬಿಕಮ್ ವೆರಿ ವೆರಿ ಅಡ್ವಾಂಟೇಜಸ್, ತುಂಬ ಫೇವರಬಲ್ಲು. ಆ್ಯಂಡ್ ಗೌರ್ಮೆಂಟ್ ಈಸ್ ಆಲ್ಸೋ NPS ಅಂದರೆ ಭಾಳ ಅವ್ರಿಗೆ ಆಸೆ, ಅವರು ಭಾಳ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಒನ್ ಥಿಂಗ್ ಮೇ ಗ್ಯಾರಂಟಿ ಗೆಟ್ ಎಲಿಮಿನೇಟೆಡ್ ಇನ್ ದಿಸ್ ಬಡ್ಜೆಟ್. ಸೊ NPS ಆ್ಯನ್ಯೂಟಿ ಮೇಲೆ ಏನು ಟ್ಯಾಕ್ಸ್ ಇದೆ ಅದು 100% ತೆಗಿತಾರೆ ಅಂದ್ಬಿಟ್ಟು ಹೋಪ್ ಇದೆ. ಆ್ಯಂಡ್ ದೇ ಆರ್ ಶೂರ್ ಟು ಟೇಕ್ ಔಟ್, ಬಿಕಾಸ್ ನಾವು ಇಂಡಸ್ಟ್ರಿನಲ್ಲೆಲ್ಲ ಮಾತಾಡಿದ್ದೀವಿ, ಅವರು ಒಪ್ಕೊಂಡಿದ್ದಾರೆ ದಟ್ ದೇ ವಿಲ್ ಟೇಕ್ ಔಟ್ ದಿಸ್ ಟ್ಯಾಕ್ಸ್. ಸೊ 10% ಇಸ್ ವೆರಿ ಲೆಸ್ ಕಂಪೇರ್ ಟು ಮೇ ಬಿ ರಿಯಲ್ ಎಸ್ಟೇಟ್ಗೆ, ಇಲ್ಲ ನೀವು ಸ್ಯಾಲರಿಗೆ, ಇಲ್ಲ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ನೋಡಿದ್ರೆ, ಬಿಸ್ನೆಸ್ಗೆಲ್ಲ ನೋಡಿದ್ರೆ 10% ಇಸ್ ವೆರಿ ಲೆಸ್. ಆ್ಯಂಡ್ ವಿ ಅಗ್ರಿ ವಿತ್ ದಟ್. ಥ್ಯಾಂಕ್ ಯು ವೆರಿ ಮಚ್. ಆದರೆ ನಮಗೆ ಡೆಟ್ ಫಂಡ್ಗೂ ಟ್ಯಾಕ್ಸ್ ಇದೆ, ಈಕ್ವಿಟಿಗೂ ಟ್ಯಾಕ್ಸ್ ಇದೆ, ರೀಟ್ಸ್ಗೂ ಟ್ಯಾಕ್ಸ್ ಇದೆ. ಇದನ್ನೆಲ್ಲ ತುಂಬ ಕನ್ಫ್ಯೂಷನ್ ಇದೆ. ಒಂದೊಂದಕ್ಕೆ 15% ಇದೆ, ಒಂದೊಂದಕ್ಕೆ 20% ಇದೆ, ಒಂದೊಂದು 10% ಇದೆ. ಎಲ್ಲ ಯೂನಿಫಾರ್ಮ್ ಆಗಿ 1 ವರ್ಷ ಆದಮೇಲೆ ಮಾಡಿದ್ರೆ 10%, 1 ವರ್ಷ ಒಳಗಡೆ ಮಾಡಿದ್ರೆ 15% ಯೂನಿಫಾರ್ಮ್ ಮಾಡಿಬಿಟ್ರೆ ಒಳ್ಳೆಯದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ಡಿವಿಡೆಂಡ್ಸ್ ಬರುತ್ತೆ. ಈ ಡಿವಿಡೆಂಡ್ಸು ನಮಗೆ ಕಂಪನಿಗಳು ಕೊಟ್ಟಾಗ ಆಲ್ರೆಡಿ ಅವರು TDS ಡಿಡಕ್ಟ್ ಮಾಡಿ ನಮಗೆ ಡಿವಿಡೆಂಡ್ ಕೊಡೋದು. ಡಿಡಕ್ಟ್ ಮಾಡಿ ಕೊಟ್ಟ ಮೇಲೆ ನಮಗೆ ಬಂದಮೇಲೆ ಮತ್ತೆ ಅದಕ್ಕೆ ಟ್ಯಾಕ್ಸ್ ಇದೆ.
ಸೊ ಡಬಲ್ ಟ್ಯಾಕ್ಸ್ ಬೀಳ್ತಾ ಇದೆ, ಅಲ್ಲೂ ಟ್ಯಾಕ್ಸ್ ಬೀಳುತ್ತೆ, ಇಲ್ಲೂ ಟ್ಯಾಕ್ಸ್ ಬೀಳುತ್ತೆ. ಯಾವುದನ್ನ ಒಂದು ಕಡೆ ತೆಗ್ಬಿಡಿ. ನೀವು ಕಂಪ್ನಿಗಳಿಗೆ ಹಾಕ್ಕೊಳ್ಳಿ, ಅವ್ರು ಕೊಡ್ತಾರೆ, ನಮ್ಮ ಹತ್ರ ಹಾಕಬೇಡಿ, ನಾವು ಬರೋದೇ ಇನ್ಕಮ್ ಕಮ್ಮಿ, ಅದ್ರ ಮೇಲೆ ಮತ್ತೆ ಟ್ಯಾಕ್ಸ್ ಹಾಕೋಕ್ಕೆ ಹೋಗಬೇಡಿ. ಸೊ ಡಿವಿಡೆಂಡ್ ಟ್ಯಾಕ್ಸ್ ಶುಡ್ ಬಿ ರಿಮೂವ್ಡ್. ಈ ಹೆಲ್ತ್ ಇನ್ಶೂರೆನ್ಸು ಮೋಸ್ಟ್ ಬೇಸಿಕ್ ರಿಕ್ವೈರ್ಮೆಂಟು. ಲೈಫ್ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ಬೇಕು. ಸೊ ಹೆಲ್ತ್ ಇನ್ಶೂರೆನ್ಸ್ಗೆ ನಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಬರೀ 25,000 ರೂಪಾಯಿ ಇದೆ. ಸೊ ಎಲ್ಲ ಪ್ರೀಮಿಯಮ್ಗಳು ಎವ್ರಿ ಇಯರ್ ಜಾಸ್ತಿ ಆಗ್ತಾಯಿದೆ. ಪ್ಲಸ್ ಏನಕ್ಕೆ ಜಾಸ್ತಿ ಆಗ್ತಾಯಿದೆ ಅಂದರೆ ಹಾಸ್ಪಿಟಲ್ಗಳ ಚಾರ್ಜ್ ಜಾಸ್ತಿ ಆಗ್ತಾಯಿದೆ, ಕ್ಲೇಮ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಈ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಪ್ರೀಮಿಯಮ್ ಜಾಸ್ತಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಪ್ರೀಮಿಯಮ್ ಬರ್ತಾ ಎವ್ರಿ ಇಯರ್ ಜಾಸ್ತಿ ಆಗೋದೆ. ಸೊ ನಮ್ಮ ಪ್ರೀಮಿಯಮ್ 15,000 ಇರೋದು 20,000 ಆಗುತ್ತೆ, 25 ಆಗುತ್ತೆ, 30 ಆಗುತ್ತೆ, 50 ಆಗುತ್ತೆ, 60 ಆಗುತ್ತೆ. ಆದರೆ ನಮ್ಗೆ ಎಕ್ಸಂಪ್ಷನ್ ಬರೀ 25 ಲ್ಯಾಕ್ಸು. ಈ ಎಕ್ಸಂಪ್ಷನ್ನ ಜಾಸ್ತಿ ಮಾಡಬೇಕು, 50,000 ಮಾಡಲಿ. ಅವಾಗ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಾರೆ, ಕಂಪ್ಲೀಟ್ ಫ್ಯಾಮಿಲಿಗೆ ತೊಗೊಂಡಾರ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಇಂಡಸ್ಟ್ರಿ ಕೂಡ ಕೇಳಿದೆ. ಅವರು ತುಂಬ ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಒಪ್ಕೊಂಡಿದೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇರೋದು ತೆಗೆದೇ ಬಿಟ್ಟರೆ ಒಳ್ಳೆಯದು. ಸೊ 25,000 ಎಕ್ಸಾಮ್ಷನ್ ಇರೋದನ್ನು 50,000 ಅಂತೂ ಡೆಫಿನೆಟ್ಲಿ ಎನ್ಹಾನ್ಸ್ ಮಾಡಬೇಕಂದ್ಬಿಟ್ಟು ಕೇಳ್ಕೊಂಡ್ವಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.